dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗಣಿತದ ಅದ್ಭುತವಾದ ಟ್ರಿಕ್ ಅನ್ನು ಕಲಿಯುತ್ತಿದ್ದೇವೆ. ದೊಡ್ಡ ದೊಡ್ಡ ಸಂಖ್ಯೆಗಳ ವರ್ಗಮೂಲಗಳನ್ನು ಸುಲಭವಾಗಿ ಅಂದಾಜು ಮಾಡುವ ಮೂಲಕ ಹೇಗೆ ಕಂಡುಹಿಡಿಯುವುದು ಅಂತ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಪುಟ 10ರಲ್ಲಿ ಈ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡ್ರಿ. ಅವಿಭಾಜ್ಯ ಅಪವರ್ತನ ಕ್ರಮದಿಂದ 1156 ಮತ್ತು 2800 ಪೂರ್ಣ ವರ್ಗ ಸಂಖ್ಯೆಗಳೇ ಎಂಬುದನ್ನು ಕಂಡುಹಿಡಿಯಿರಿ. ದೊಡ್ಡ ಸಂಖ್ಯೆಗಳ ವರ್ಗಮೂಲಗಳನ್ನು ಕಂಡುಹಿಡಿಯುವ ಸಂದರ್ಭದಲ್ಲಿ ಆ ಸಂಖ್ಯೆಗಳಿಗೆ ಹತ್ತಿರವಿರುವ ಪೂರ್ಣ ವರ್ಗ ಸಂಖ್ಯೆಗಳನ್ನು ಹುಡುಕಿ ನಂತರ ದತ್ತ ಸಂಖ್ಯೆಗೆ ಸರಿಹೊಂದುವಂತೆ ಅಂದಾಜಿಸುವುದರಿಂದ ಅದರ ವರ್ಗಮೂಲವನ್ನು ಪಡೆಯಬಹುದು. ಅಂದರೆ ದೊಡ್ಡ ದೊಡ್ಡ ವರ್ಗ ಸಂಖ್ಯೆಗಳನ್ನು ಕೊಟ್ಟಾಗ ನಾವು ಅದರ ಹತ್ತಿರವಿರುವಂತಹ ಸಂಖ್ಯೆಯ ಅಂದಾಜು ಬೆಲೆಯನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದಾರೆ. ಉದಾಹರಣೆ ನೋಡ್ರಿ, √1936 ಅಂತ ಕೊಟ್ಟಿದ್ದಾರೆ. ಅಂದಾಜು ವರ್ಗಮೂಲವನ್ನು ಕಂಡುಹಿಡಿಬೇಕು. ಅದು ಹೇಗೆ ಅಂತ ನೋಡ್ರಿ. ಒಂದೇದು ಈ ಹೆಂಗೆ ಕಂಡುಹಿಡಿಬೇಕು ಅನ್ನೋಕೆ ಸ್ಟೆಪ್ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲೇ ಹಂತ ಏನಿದೆ ಅಂದರೆ 1936 ಯಾವ ಎರಡು ಪೂರ್ಣಾಂಕ ವರ್ಗಗಳ ನಡುವೆ ಐತಿ ಅಂತ ನೋಡಬೇಕು. ಯಾವ ಎರಡು ಪೂರ್ಣಾಂಕ ವರ್ಗಗಳ ನಡುವೆ ಐತಿ? 40 ಮತ್ತು 50ರ ನಡುವೆ ಐತಿ. ಅಂದರೆ 1600 ಮತ್ತು 2500 ನಡುವೆ ಐತಿ. 1600 ಅಂದರೆ ಏನು? 40 ಸ್ಕ್ವೇರ್. 2500 ಅಂದರೆ 50 ಸ್ಕ್ವೇರ್. ಆದ್ದರಿಂದ ಇದರ ವರ್ಗಮೂಲ 40 ಮತ್ತು 50ರ ನಡುವೆ ಐತಿ. ಅಂದರೆ ಅದನ್ನು ಹೀಗೆ ಬರಿಬೋದಾ? √1936 ಲೈಸ್ ಬಿಟ್ವೀನ್ 40 ಆ್ಯಂಡ್ 50 ಅಂತ ಹೇಳ್ಬೋದಾ? 40 ಮತ್ತು 50ರ ನಡುವೆ ಇದೆ. ಎರಡನೇ ಹಂತ ಏನು ಗಮನಿಸಬೇಕು ಅಂತ ನೋಡ್ರಿ. ಇಲ್ಲೇ 1936ರ ಕೊನೆಯ ಅಂಕಿ 6. ಕೊನೆಯ ಅಂಕಿ ಏನೈತಿ? 6. ಇದು ಯಾವ ಸ್ಥಾನದಲ್ಲಿತ್ತು? ಬಿಡಿ ಸ್ಥಾನದಲ್ಲಿ ಐತಿ. ಆದ್ದರಿಂದ ವರ್ಗಮೂಲದ ಕೊನೆಯ ಅಂಕಿ 4 ಅಥವಾ 6 ಆಗಿರಬೇಕು. ಅದು 44 ಅಥವಾ 46 ಆಗಿರಬಹುದು. ನೆಕ್ಸ್ಟ್, 40ರಿಂದ 45ರ ವ್ಯಾಪ್ತಿಯನ್ನು 2 ಸಮಭಾಗ ವ್ಯಾಪ್ತಿಗಳಾಗಿ ಅಂದರೆ ಅರ್ಧ ಮಾಡಿ, ಅಂದರೆ 40ರಿಂದ 45 ಮತ್ತು 45ರಿಂದ 50 ಎಂದು ವಿಂಗಡಿಸಬಹುದು. ನಂತರ 1936ರೊಂದಿಗೆ ಹೋಲಿಸಿ ನಂತರದಲ್ಲಿ ಅಂದಾಜಿಸುವುದು ನಾವು 45 ಸ್ಕ್ವೇರ್ 40 ಪ್ಲಸ್ 5 ಇಂಟು 40 ಪ್ಲಸ್ 5 ಅಂದರೆ = 40 ಸ್ಕ್ವೇರ್ ಪ್ಲಸ್ 2 ಇಂಟು 40 ಇಂಟು 5 ಪ್ಲಸ್ 5 ಸ್ಕ್ವೇರ್. ಅಂದರೆ ಇದು ಯಾವ ಫಾರ್ಮ್ದಾಗ ಐತಿ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಾಗ ಐತಿ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನೈತಿ? a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಐತೆ. ಇಲ್ಲಿ a ಸ್ಕ್ವೇರ್ ಅಂದರೆ ಏನು? 40 ಸ್ಕ್ವೇರ್. 2 ಆ್ಯಸ್ ಇಟ್ ಈಸ್. a ಅಂದರೆ 40, ಬಿ ಅಂದರೆ 5, ಬಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತಾ? 4 4 16, 2 0 ಅಂದರೆ 1600 ಪ್ಲಸ್ 4 2 8 ಅಂದರೆ 80, 8 5 40 ಅಂದರೆ 400 ಆಯಿತು. ಪ್ಲಸ್ 5ನ್ನು ಸ್ಕ್ವೇರ್ ಮಾಡಿದರೆ 25. ಇವನ್ನೆಲ್ಲದನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತಾ? 2025 ಎಂದು ಬರೆಯಬಹುದು. ಅದೇ ರೀತಿ 4ನೇ ಹಂತ ಏನಿದೆ ನೋಡಿ. 2025 1936ಕ್ಕಿಂತ ದೊಡ್ಡದು. ಆದ್ದರಿಂದ √1936 ಲೈಸ್ ಬಿಟ್ವೀನ್ 40 ಮತ್ತು 45. 5ನೇ ಹಂತ ಏನಿದೆ ನೋಡ್ರಿ. ಎರಡನೆಯ ಅಂದರೆ ಈ ಎರಡನೇ ಅಂಶವನ್ನು ಗಮನಿಸ್ರಿ. ಇಲ್ಲಿ ನಾವು √1936 44 ಎಂದು ಅಂದಾಜಿಸಬಹುದು ಮತ್ತು ನಂತರ ಅದನ್ನು ಪರಿಶೀಲಿಸಬಹುದು. ಇದರ ಮೀನಿಂಗ್ ಏನಪ್ಪ ಅಂದರೆ 1936 ಯಾವ ಎರಡು ಪೂರ್ಣ ವರ್ಗಗಳ ನಡುವೆ ಐತಿ ಅನ್ನೋದನ್ನು ನೋಡಬೇಕು. ಅದರೊಳಗೆ 45 ಸ್ಕ್ವೇರ್ ಅಂದರೆ 1600 ಮತ್ತು 50 ಸ್ಕ್ವೇರ್ ಅಂದರೆ 2500. ಆದ್ದರಿಂದ ಇದರ ವರ್ಗಮೂಲ ಎಷ್ಟಾಗುತ್ತಾ? 40 ಮತ್ತು 50ರ ನಡುವೆ ಐತಿ ಅಂತ ನಾವು ಹೇಳ್ಬೋದು. 1936ನ ಕೊನೆಯ ಅಂಕಿ 6 ಆಗಿರುವುದರಿಂದ ನಾವೇನು ಮಾಡ್ತೀವಿ ಅಂದರೆ ಕೊನೆಯಲ್ಲಿ ಬರಬೇಕಾದ ಸಂಖ್ಯೆ 4 ಅಥವಾ 6ರಿಂದ ಕೊನೆಗೊಳ್ಳಬೇಕು.
ಹಾಗಾಗಿ ನಮ್ಮ ಉತ್ತರ ಏನಾಗುತ್ತೆ 44 ಅಥವಾ 46 ಆಗಿರಬಹುದು. ಅದೇ ರೀತಿ ಮೂರನೇ ಹಂತದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇವು ಎರಡರ ಮಧ್ಯೆ 45ರ ವರ್ಗವನ್ನು ಕಂಡುಹಿಡಿಯೋದು. ಅದು ಹೇಗೆ ಅಂದರೆ a+b² ಫಾರ್ಮುಲಾ ಯೂಸ್ ಮಾಡಿಕೊಂಡು ಅದು ಹೇಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅದನ್ನು ನೋಡಿ. 4ನೇ ಹಂತದಲ್ಲಿ ಮತ್ತು 5ನೇ ಹಂತದಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ 1936 ಎಂಬುದು 2025ಕ್ಕಿಂತ ಚಿಕ್ಕದಾಗೈತಿ. ಅಂದ್ರೆ ವರ್ಗಮೂಲ ಏನಾಗೈತಿ 40 ಮತ್ತು 45ರ ನಡು ಇರಬೇಕು. ಹಾಗಾಗಿ ನಮ್ಮ ಉತ್ತರ ಏನಾಗುತ್ತಾ 44. ಇದು ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಪೇಜ್ ನಂಬರ್ 11ರಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ. ಈ ಕೆಳಗಿನ ಸನ್ನಿವೇಶಗಳನ್ನು ಪರಿಗಣಿಸಿ. ಅರಿಬಮ್ ಮತ್ತು ಬೀಜೋ ಒಂದು ಆಟವನ್ನು ಆಡುತ್ತಾರೆ. ಒಬ್ಬರು ಒಂದು ಸಂಖ್ಯೆಯನ್ನು ಹೇಳುತ್ತಾರೆ ಮತ್ತು ಇನ್ನೊಬ್ಬರು ಅದರ ವರ್ಗಮೂಲದೊಂದಿಗೆ ಉತ್ತರಿಸುತ್ತಾರೆ. ಈಗ ಅರಿಬಮ್ ಪ್ರಾರಂಭಿಸುತ್ತಾನೆ. ಅವನು 25 ಎಂದು ಹೇಳುತ್ತಾನೆ ಮತ್ತು ಬೀಜೋ ಬೇಗನೆ 5 ಎಂದು ಪ್ರತಿಕ್ರಿಯಿಸುತ್ತಾನೆ. ನಂತರ ಬೀಜೋ 81 ಎಂದು ಹೇಳುತ್ತಾನೆ ಮತ್ತು ಅರಿಬಮ್ 9 ಎಂದು ಉತ್ತರಿಸುತ್ತಾನೆ. ಅರಿಬಮ್ 250 ಎಂದು ಹೇಳುವವರೆಗೂ ಆಟ ಮುಂದುವರಿಯುತ್ತದೆ. ಬೀಜೋ ಇದನ್ನು ಉತ್ತರಿಸಲು ಸಾಧ್ಯವಾಗುವುದಿಲ್ಲ, ಏಕೆಂದರೆ 250 ಒಂದು ಪೂರ್ಣವರ್ಗವಲ್ಲ. ಆಗ ಕನಿಷ್ಠ 250ರ ವರ್ಗಮೂಲಕ್ಕೆ ಹತ್ತಿರವಿರುವ ವರ್ಗ ಸಂಖ್ಯೆಯನ್ನು ನೀಡಬಹುದೇ ಎಂದು ಅರಿಬಮ್ಮನು ಬೀಜೋನನ್ನು ಕೇಳುತ್ತಾನೆ. ಆಗ ಬೀಜೋನು 250ರ ವರ್ಗಮೂಲವನ್ನು ಅಂದಾಜು ಮಾಡಲು ಪ್ರಾರಂಭಿಸುವನು. 250 100 ಮತ್ತು 400ರ ನಡುವೆ ಐತಿ ಅಂತ, ಮತ್ತು 100ರ ವರ್ಗ 10 ಮತ್ತು 400ರ ವರ್ಗ 20 ಎಂದು ನಮಗೆ ತಿಳಿದಿದೆ. ಆದ್ದರಿಂದ 250ರ ವರ್ಗಮೂಲ 10 ಮತ್ತು 20ರ ನಡುವೆ ಇದೆ. ಆದರೆ 250ರ ವರ್ಗವಿರುವ ಸಂಖ್ಯೆಗೆ ನಾವು ಇನ್ನೂ ಹತ್ತಿರದಲ್ಲಿಲ್ಲ. ಈಗ 15² = 225 ಮತ್ತು 16² = 256 ಎಂದು ನಮಗೆ ತಿಳಿದಿದೆ. ಆದ್ದರಿಂದ 250ರ ವರ್ಗಮೂಲ 15 ಮತ್ತು 16 ಆಗಿದೆ. 250 225ಕ್ಕೆ ಹೋಲಿಸಿದರೆ 256ಕ್ಕೆ ಹೆಚ್ಚು ಹತ್ತಿರವಾಗಿರುವುದರಿಂದ 250ರ ವರ್ಗಮೂಲ ಸರಿಸುಮಾರು 16 ಆಗಿದೆ. ಅದು 16ಕ್ಕಿಂತ ಕಡಿಮೆ ಎಂದು ತಿಳಿದಿದೆ. ಇದರ ಅರ್ಥ ಏನಪ್ಪ ಅಂದರೆ, ಇಲ್ಲಿ ಅರಿಬಮ್ ಮತ್ತು ಬೀಜೋ ಏನು ಮಾಡ್ತಾರೆ, ಇಬ್ಬರು ಒಳ್ಳೆಯ ಸ್ನೇಹಿತರಾಗಿರ್ತಾರೆ. ಅವರಿಬ್ಬರು ಆಟ ಆಡ್ತಿರ್ತಾರೆ. ಅವಾಗ ಅರಿಬಮ್ ಆಟವನ್ನು ಪ್ರಾರಂಭಿಸ್ತಾನೆ. ಆತ 25 ಅಂತ ಹೇಳಿದರೆ ಬೀಜೋ 5 ಅಂತ ಹೇಳ್ತಾನೆ. ಬೀಜೋ 81 ಅಂದಾಗ ಅರಿಬಮ್ 9 ಅಂತ ಹೇಳ್ತಾನೆ. ಅರಿಬಮ್ 250 ಅಂದಾಗ ಬೀಜೋ ಏನು ಮಾಡ್ತಾನೆ, ಅದನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗಲ್ಲ. ಅದು ಯಾಕಂದರೆ ಪೂರ್ಣವರ್ಗ ಅಲ್ಲ. ಹಾಗಾಗಿ ಆತ ಏನು ಮಾಡ್ತಾನೆ, ಬೀಜೋ ಏನು ಮಾಡ್ತಾನೆ, ಅಂದಾಜು ವಿಧಾನವನ್ನು ಬಳಸಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. 15 ಮತ್ತು 16ರನ್ನ ಎರಡೂ ಚೆಕ್ ಮಾಡ್ತಾನೆ. 15ರ ವರ್ಗ ಎಷ್ಟಾಗುತ್ತೆ 225 ಮತ್ತು 16ರ ವರ್ಗ ಎಷ್ಟಾಗುತ್ತೆ 256 ಆಗುತ್ತೆ. ಇಲ್ಲಿ 250ಕ್ಕೆ 256 ತುಂಬ ಹತ್ತಿರ ಐತೆ, ಸಮೀಪ ಐತೆ. ಹಾಗಾಗಿ 250ರ ವರ್ಗಮೂಲ ಅಂದಾಜು ಬೆಲೆ ಸರಿಸುಮಾರು 16 ಆಗಿರುತ್ತದೆ. ಇದೇ ರೀತಿ ಇನ್ನೊಂದು ಸಮಸ್ಯೆಯನ್ನು ಈ ಕೆಳಗೆ ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ನೋಡ್ರಿ. ಏನು ಕೊಟ್ಟಿದ್ದಾರೆ, ವರ್ಗಮೂಲಗಳನ್ನು ಅಂದಾಜು ಮಾಡಲು ಅಗತ್ಯವಿರುವ ಮತ್ತೊಂದು ಸಮಸ್ಯೆ ಇಲ್ಲಿದೆ. ಅಖಿಲನು 125 ಸೆಂಟಿಮೀಟರ್² ಅಂದರೆ ಚದರ್ಮಾನಗಳ ವಿಸ್ತೀರ್ಣದ ಚೌಕಾಕಾರದ ಬಟ್ಟೆಯ ತುಂಡನ್ನು ಹೊಂದಿದ್ದಾನೆ. ಅವನು ಅದನ್ನು 15 ಸೆಂಟಿಮೀಟರ್ ಬಾಹುವಿನ ಅಳತೆ ಇರುವ ಚೌಕಾಕಾರದ ವಸ್ತ್ರವನ್ನಾಗಿ ಕತ್ತರಿಸಬಹುದೇ ಎಂದು ತಿಳಿದುಕೊಳ್ಳಲು ಬಯಸುತ್ತಾನೆ. ಸಾಧ್ಯವಾಗಿದ್ದರೆ ಈ ಬಟ್ಟೆಯ ತುಂಡಿನಿಂದ ಪೂರ್ಣಾಂಕಕ್ಕೆ ಸಮೀಪವಿರುವ ಉದ್ದವನ್ನು ಹೊಂದಿರುವಂತೆ ಗರಿಷ್ಠ ಗಾತ್ರದ ಕರವಸ್ತ್ರವನ್ನು ಕತ್ತರಿಸಬಹುದಾದ ಅಳತೆಯನ್ನು ಅವನು ತಿಳಿದುಕೊಳ್ಳಲು ಬಯಸುತ್ತಾನೆ. 125 ಪೂರ್ಣ ವರ್ಗವಲ್ಲ. ಹತ್ತಿರದ ಪೂರ್ಣ ವರ್ಗಗಳು 11ರ ವರ್ಗ 121 ಮತ್ತು 12ರ ವರ್ಗ 144. ಆದ್ದರಿಂದ ಈ ಬಟ್ಟೆಯ ತುಂಡಿನಿಂದ ಕತ್ತರಿಸಬಹುದಾದ ಪೂರ್ಣಾಂಕದ ಬಾಹುವಿನ ಉದ್ದವಿರುವ ದೊಡ್ಡ ಚೌಕಾಕಾರದ ಕರವಸ್ತ್ರದ ಅಳತೆಯು 11 ಸೆಂಟಿಮೀಟರ್ ಆಗಿದೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಅಖಿಲನ ಹತ್ತಿರ 125 ಸೆಂಟಿಮೀಟರ್² ವಿಸ್ತೀರ್ಣದ ಚೌಕಾಕಾರದ ಬಟ್ಟೆ ಐತಿ. ಅವನಿಗೆ 15 ಸೆಂಟಿಮೀಟರ್ ಬಾಹುವಿರುವ ಕರವಸ್ತ್ರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ 15 ಸೆಂಟಿಮೀಟ್ರಿಗೆ 225 ಸೆಂಟಿಮೀಟರ್² ಬಟ್ಟೆ ಬೇಕಾ?
ಹತ್ತಿರದ ಪೂರ್ಣ ವರ್ಗಗಳನ್ನು ನೋಡಿದರೆ 11ರ ವರ್ಗ 121, 12ರ ವರ್ಗ 144. ಆದ್ದರಿಂದ ಆತ ಕತ್ತರಿಸಬಹುದಾದ ಗರಿಷ್ಠ ಪೂರ್ಣಾಂಕದ ಬಾಹುವಿನ ಉದ್ದ 11 ಸೆಂಟಿಮೀಟರ್ ಆಗೈತಿ. ನೆಕ್ಸ್ಟ್ ಕೆಳಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ 1 by 1 ನೋಡೋಣ. ಆ ಪ್ರಶ್ನೆ ಏನಿದೆ ಅಂತ ನೋಡ್ರಿ. 1ನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣ ವರ್ಗ ಸಂಖ್ಯೆಗಳಲ್ಲ? ಅದರಲ್ಲಿ ಮೊದಲೇದು 2032, ಎರಡನೇದು 2048, ಮೂರನೇದು 1027, ನಾಲ್ಕನೇದು 1089 ಅಂತ ಐತೆ. ಇದರಲ್ಲಿ ಯಾವುದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಅದು ಹೇಗೆ? ಇದರಲ್ಲಿ ಯಾವುದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ನೋಡ್ರಿ. ಇಲ್ಲೇ ಬಿಡಿ ಸ್ಥಾನದಲ್ಲಿ 2, 3, 7, 8 ಇದ್ರಂದ್ರೆ ಅದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಇಲ್ಲೇನೈತಿ? 2 ಐತೆ, ಹಂಗಂದ್ರೆ ಅದು ಏನಲ್ಲ, ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹೌದಾ? ನೆಕ್ಸ್ಟ್ ಏನು ಹೇಳಿದ್ದಾರೆ? ಇಲ್ಲಿ 8 ಐತಿ, ಅದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ನೆಕ್ಸ್ಟ್ 7 ಅಂತ ಕೊಟ್ಟಿದ್ದಾರೆ, ಅಂದರೆ 1027 ಅಂದರೆ ಬಿಡಿ ಸ್ಥಾನದಲ್ಲಿ ಏನೈತಿ? 7 ಅಂತ ಐತಿ, ಹಾಗಾದ್ರೆ ಇದು ಏನು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಇಲ್ಲಿ 9 ಐತಿ, ಇದು ಪೂರ್ಣ ವರ್ಗ ಸಂಖ್ಯೆ. ನಮಗೇನು ಕೇಳಿದಾರೆ ಕ್ವಶನ್? ಪೂರ್ಣ ವರ್ಗ ಸಂಖ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಯಾವ್ಯಾವ ಪೂರ್ಣ ವರ್ಗ ಸಂಖ್ಯೆ ಅಲ್ಲ? ಇಲ್ಲೇ 1, 2, 3. ಅದರ ಪೂರ್ಣ ಉತ್ತರ ಇಲ್ಲೈತೆ ನೋಡ್ರಿ. ಬಿಡಿ ಸ್ಥಾನದಲ್ಲಿ 2, 3, 7, 8 ಇದ್ದರೆ ಅದು ಪೂರ್ಣ ವರ್ಗವಲ್ಲ. ಹಾಗಾಗಿ 2032, 2048, 1027 ಇವು ಪೂರ್ಣ ವರ್ಗ ಸಂಖ್ಯೆಗಳಲ್ಲ. ನೆಕ್ಸ್ಟ್ 2ನೇ ಪ್ರಶ್ನೆ ಏನಿದೆ ನೋಡ್ರಿ. 64 ಸ್ಕ್ವೇರ್, 108 ಸ್ಕ್ವೇರ್, 292 ಸ್ಕ್ವೇರ್, 36 ಸ್ಕ್ವೇರ್ ಇವುಗಳಲ್ಲಿ ಯಾವ ಸಂಖ್ಯೆಯ ಕೊನೆ ಅಂದರೆ ಬಿಡಿ ಸ್ಥಾನದಲ್ಲಿ ಅಂಕಿ 4 ಹೊಂದಿದೆ? ಇಲ್ಲೇ ಏನು ಹೇಳಿದ್ದಾರೆ ಪ್ರಶ್ನೆ? ಕೊನೆ ಅಂದ್ರೇನು? ಬಿಡಿ ಸ್ಥಾನದ ಅಂಕಿ 4 ಆಗೈತಿ ಅನ್ನೋದನ್ನು ನೋಡಬೇಕು. ಇಲ್ಲೇ ನಾನು ನಿಮ್ಗೊಂದು ಟ್ರಿಕ್ ಹೇಳ್ಕೊಟ್ಟಿದ್ದೆ ಗೊತ್ತಾ, ವರ್ಗ ಸಂಖ್ಯೆಗಳನ್ನು ಹೇಗೆ ಕಂಡುಹಿಡಿಬೇಕು ಅಂತ. ಇಲ್ಲೇ ನೋಡ್ರಿ, 64ರ ವರ್ಗ ಏನಾಗುತ್ತಾ? 4 4 16, ಕೈಲ ಬಂತು 1, 6 4 24, 24 2 48, 48ಕ್ಕೆ 1 ಕೂಡಿಸಿದ್ರೆ 49, 6 6 36, 36ಕ್ಕೆ 4 ಕೂಡಿಸಿದ್ರೆ 40. ಈ ಟ್ರಿಕ್ ಎಲ್ರಿಗೂ ನೆನಪೈತಾ? ಈ ಟ್ರಿಕ್ ನಾನು 2ನೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರೆಲ್ಲ ಆ ವಿಡಿಯೋವನ್ನು ನೋಡಿಲ್ಲ, ಪ್ಲೇ ಲಿಸ್ಟಿಗೆ ಹೋಗಿ 2ನೇ ವಿಡಿಯೋವನ್ನು ನೋಡ್ರಿ. ಇಲ್ಲಿ 4 4 ಎಷ್ಟು? 16, ಹಂಗಾರೆ ಬಿಡಿ ಸ್ಥಾನದ ಅಂಕಿ ಏನಾಯ್ತು? 6 ಆಯಿತು. 8 8 64, ಹಂಗಾರೆ ಬಿಡಿ ಸ್ಥಾನದ ಅಂಕಿ ಏನಾಯ್ತು? 4 ಆಯಿತು. ನಮಗೆ ಯಾವ ಸಂಖ್ಯೆಯ ಕೊನೆಯ ಅಂಕಿ 4 ಹೊಂದಿದೆ ಅಂತ ಕೇಳಿದಾರೆ. ಹಾಗಾದ್ರೆ 108 ಏನಾಗೈತಿ? 4 ಹೊಂದೈತಿ. ಅದೇ ರೀತಿ ಇಲ್ಲಿ ನೋಡ್ರಿ, 7 7 4, ಹಂಗಾರೆ 792 ಬಿಡಿ ಸ್ಥಾನದ ಅಂಕಿ 4 ಹೊಂದೈತಿ. 6 6 36, ಹಂಗಂದ್ರೆ ಯಾವ ಸಂಖ್ಯೆಯ ಕೊನೆಯಲ್ಲಿ ಅಂಕಿ 4 ಹೊಂದಿದೆ ಅಂದರೆ ಯಾವ್ಯಾವು? 108 ಮತ್ತು 292 ಕೊನೆಯ ಸ್ಥಾನದಲ್ಲಿ 4 ಹೊಂದಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ 3ನೇ ಪ್ರಶ್ನೆ ಏನಿದೆ ನೋಡಿ. 125ರ ವರ್ಗ 15625 ಕೊಟ್ಟಾಗ 126ರ ವರ್ಗ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಾ? ಇದನ್ನು ಕಂಡುಹಿಡಿಬೇಕಾದ್ರೆ ನಿಮ್ಗೊಂದು ಸೂತ್ರ ಗೊತ್ತಿರಬೇಕು. ಆ ಸೂತ್ರ ಏನಪ್ಪ ಅಂದರೆ ಇಲ್ಲಿದೆ ನೋಡ್ರಿ. n+1 ಹೋಲ್ ಸ್ಕ್ವೇರ್ ಮೈನಸ್ n ಸ್ಕ್ವೇರ್ ಈಸ್ ಈಕ್ವಲ್ ಟು n+1 ಪ್ಲಸ್ n. ಈ ಸೂತ್ರವನ್ನು ಉಪಯೋಗಿಸ್ಕೊಂಡು ಇದನ್ನು ಸಾಲ್ವ್ ಮಾಡಿ ಆಪ್ಷನ್ ಯಾವುದು ಕರೆಕ್ಟ್ ಐತಿ ಅಂತ ನೋಡೋಣ. 126ರ ವರ್ಗ ಅಂತ ಹೇಳಿದ್ದಾರೆ, ಹೌದಾ? ಈಗ 126ನ ಹೇಗೆ ಬರ್ಕೋತೀನಿ ಅಂದ್ರೆ 125 ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀನಿ. ಯಾಕಪ್ಪ ಅಂದರೆ ಇಲ್ಲಿ n ಬೆಲೆ ಬೇಕಾಗೈತೆ ನನಗೆ. n ಬೆಲೆ ಎಷ್ಟಿರಬೇಕು? ನಮಗೆ 126 ಬರಬೇಕಾದ್ರೆ ನಾವು ಏನು ಮಾಡಬೇಕು? 125ಕ್ಕೆ 1 ಕೂಡಿಸಿದ್ರೆ 126 ಆಗುತ್ತಾ, ಹೌದಾ? ಹಾಗಾದರೆ ಇಲ್ಲಿ n ಬೆಲೆ ಏನಾಯಿತು? 125. 125 ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ n ಅಂದರೆ ಎಷ್ಟಾಗುತ್ತಾ? 125 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ ಏನು ಮಾಡಬೇಕು? n ಬೆಲೆನ ಹಾಕಬೇಕು. 125 ಪ್ಲಸ್ 1 ಪ್ಲಸ್ 125. ಇದನ್ನೇನು ಮಾಡಿರಿ? ಸಿಂಪ್ಲಿಫೈ ಮಾಡಿರಿ. ಅವಾಗ ಏನಾಗುತ್ತೆ ನೋಡ್ರಿ. 125 ಪ್ಲಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು
125 ಪ್ಲಸ್ 1 ಅಂದರೆ ಎಷ್ಟು? 126. ನೆಕ್ಸ್ಟು 125 ಹಾಗೆ ಇಟ್ಕೋತೀನಿ. ನೆಕ್ಸ್ಟು ಇಲ್ಲೇ ಮೈನಸ್ 125 ಹೋಲ್ ಸ್ಕ್ವೇರ್ನ RHS ಕಡೆ ಒಯ್ದರೆ ಏನಾಗುತ್ತಾ? ಪ್ಲಸ್ 125 ಹೋಲ್ ಸ್ಕ್ವೇರ್ ಆಗುತ್ತಾ? ಹೌದಾ? ಈಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತಾ ಅಂದರೆ 125ಕ್ಕೆ 1 ಕೂಡಿಸಿದ್ರೆ 126 ಹೋಲ್ ಸ್ಕ್ವೇರ್. 126 ಪ್ಲಸ್ 125 ಎಷ್ಟಾಗುತ್ತೆ? 251 ಪ್ಲಸ್ 125ನ ಹೋಲ್ ಸ್ಕ್ವೇರ್ ಮಾಡಿದಾಗ ಎಷ್ಟಾಗುತ್ತೆ? 15,625 ಆಗುತ್ತೆ. ನೆಕ್ಸ್ಟ್ 126 ಹೋಲ್ ಸ್ಕ್ವೇರ್ ಇಲ್ಲಿ ನೋಡ್ರಿ ಆಪ್ಷನ್ದಾಗ ಏನು ಕೊಟ್ಟಿದ್ದಾರೆ ಅಂದರೆ 15,625 ಪ್ಲಸ್ 126 ಅಂದರೆ ಈ ರೀತಿ ಕೊಟ್ಟಿದ್ದಾರೆ. ಹೌದಾ? ಹಂಗಾರೆ ನಮಗೇನು ಸಿಕ್ಕೈತಿ? ಇದನ್ನ ಏನು ಮಾಡಿದ್ದೀನಿ? ಉಲ್ಟಾ ಬರ್ಕೊ ಏನಾಗುತ್ತೆ ನೋಡ್ರಿ 15,625 ಪ್ಲಸ್ 251. ಹಾಗಂದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯಿತು? 4th ಆಪ್ಷನ್ ಕರೆಕ್ಟ್ ಆಯಿತು. ಆಪ್ಷನ್ 4 ಈಸ್ ಕರೆಕ್ಟ್. ಇದು ಹೇಗೆ ಅಂತ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ 4th ಕ್ವಶನ್ ಏನಿದೆ ನೋಡ್ರಿ. ಚೌಕದ ವಿಸ್ತೀರ್ಣ 441 ಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ. ಹೇಗೆ ಸಾಲ್ವ್ ಮಾಡ್ತೀರಾ? ನಮಗೆಲ್ಲ ಏನು ಗೊತ್ತು? ಚೌಕದ ವಿಸ್ತೀರ್ಣದ ಸೂತ್ರ ಏನು ಗೊತ್ತು? ಬಾಹು ಇಂಟು ಬಾಹು ಅಂತ ಗೊತ್ತು. ಹೌದಾ? ಇಲ್ಲಿ ನಮಗೆ ಏನಂತ ಕೇಳಿದಾರ? ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹೌದಾ? ಹಾಗಂದ್ರೆ ಬಾಹುವಿನ ಉದ್ದ ನಾವು ಏನು ಅನ್ಕೊಳ್ಳೋಣ ಅಂದರೆ ಎಕ್ಸ್ ಆಗಿರಲಿ ಅಂತ ಅನ್ಕೊಳ್ಳೋಣ. ಎಕ್ಸ್ ಅಂದರೆ ಯಾವುದೋ ಒಂದು ಬೆಲೆ, ಅದು ನಮಗೆ ಗೊತ್ತಿಲ್ಲ, ಅದನ್ನು ನಾವು ಕಂಡುಹಿಡಿಬೇಕು. ಅದನ್ನು ಹೇಗೆ ಕಂಡುಹಿಡಬೇಕು ಅಂದರೆ ಚೌಕದ ವಿಸ್ತೀರ್ಣ ಸೂತ್ರವನ್ನು ಉಪಯೋಗಿಸ್ಕೊಂಡು ಕಂಡುಹಿಡಬೇಕು. ನೋಡಿರಿ ಇಲ್ಲೇ ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಾಹು ಇಂಟು ಬಾಹು ಅಂತ ಐತಿ. ಹೌದಾ? ನಮಗೇನು ಕೊಟ್ಟಿದ್ದಾರೆ? ಚೌಕದ ವಿಸ್ತೀರ್ಣ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 441 ಅಂತ ಕೊಟ್ಟಿದ್ದಾರೆ. ಬಾಹು ಅಂದರೆ ನಾವೇನು ಅಂದ್ಕೊಂಡಿವಿ? ಎಕ್ಸ್ ಆಗಿರಲಿ ಅಂತ ಅಂದ್ಕೊಂಡಿವಿ. ಎಕ್ಸ್ ಇಂಟು ಎಕ್ಸ್. ಹೌದಾ? ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಆಗುತ್ತಾ? 441 ಹಾಗೆ ಇಟ್ಟಿದ್ದೀನಿ. 441 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಎಕ್ಸ್ ಬೇಕು ನಮ್ಗೆ. ಎಕ್ಸ್ ಬೇಕಂದ್ರೆ ಎಕ್ಸನ್ನು ಹಾಗೆ ಇಡ್ತೀನಿ. ಈ ಸ್ಕ್ವೇರನ್ನು ಏನು ಮಾಡ್ತೀನಿ? ಈ ಕಡೆ ಕಳಿಸಿದ್ರೆ ಏನಾಗುತ್ತಾ? ಅದು ಸ್ಕ್ವೇರ್ ರೂಟ್ ಆಗುತ್ತಾ? ಇವಾಗ ಎಕ್ಸ್ ಈಸ್ ಈಕ್ವಲ್ ಟು 441ರ ವರ್ಗಮೂಲ ಎಷ್ಟು? 21. ಹಾಗಂದ್ರೆ ಆ ಬಾಹುವಿನ ಉದ್ದ ಎಷ್ಟಾಯಿತು? 21 ಮೀಟರ್. ನೆಕ್ಸ್ಟ್ 5ನೇ ಪ್ರಶ್ನೆ ಏನಿದೆ ನೋಡ್ರಿ. ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಂದ ಭಾಗಿಸಬಹುದಾದ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 4, 9 ಮತ್ತು 10 ಅಂತ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ? ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು? ಮೊದಲ ಚಿಕ್ಕ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಲಿಕ್ಕೆ 4, 9, 10ರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ ಬೇಕು. ಅದಕ್ಕೆ ನಾವು ಮೊದಲು ಏನು ಮಾಡಬೇಕಂದ್ರೆ ಲಸಾವನ್ನು ಕಂಡುಹಿಡಿಯೋಣ. ಹೇಗೆ ಲಸವನ್ನು ಕಂಡುಹಿಡಿಬೇಕು ಅಂತ ನೋಡ್ರಿ. ಇಲ್ಲಿ 4, 9, 10 ಅಂತ ಐತಿ. ಈಗ ಇದು ಎದರಲ್ಲೇ ಹೋಗ್ತೈತಿ? 2ರಲ್ಲೇ ಹೋಗುತ್ತಾ? 2 2 4 9 ಹಾಗೆ ಉಳಿತೈತಿ, ಅಂದರೆ ಇದು ಹೋಗಲ್ಲ. ನೆಕ್ಸ್ಟ್ 2 5 10. ನೆಕ್ಸ್ಟ್ 2ರಲ್ಲೇ ಹೋಗುತ್ತಾ? 2 1 9 ಹಾಗೆ 5 ಹಾಗೆ. ನೆಕ್ಸ್ಟ್ ಎದರಲ್ಲೇ ಹೋಗುತ್ತಾ? ನೆಕ್ಸ್ಟ್ 3ರಲ್ಲೇ ಹೋಗುತ್ತಾ? ಹೌದಾ? 3 3 9. ನೆಕ್ಸ್ಟ್ 3ರಲ್ಲೇ ಹೋಗುತ್ತಾ? 3 1. ಹೌದಾ? ಇವು ಹಂಗೆ ಇಡ್ರಿ. ನೆಕ್ಸ್ಟ್ 5ರಲ್ಲೇ ಹೋಗುತ್ತಾ? 5 1. ಹೌದಾ? ಈಗ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇಲ್ಲೇ 2 ಇಂಟು 2 ಐತಿ, ಇಲ್ಲಿ 3 ಇಂಟು 3 ಐತಿ, ಇಲ್ಲಿ 5ಕ್ಕೆ ಪೇರಿಲ್ಲ, ಇಲ್ಲೇ 2ಕ್ಕೆ ಪೇರ್ ಐತಿ, ಅದೇ ರೀತಿ 3ಕ್ಕೂ ಪೇರ್ ಐತಿ. ಹೌದಾ? 5ಕ್ಕೆ ಪೇರಿಲ್ಲ. ಹಾಗಾಗಿ ಇದು ಏನಲ್ಲ? ಪೂರ್ಣವರ್ಗ ಸಂಖ್ಯೆ ಅಲ್ಲ. ಇದು ಎಷ್ಟು ಗುಣಿಸಿದ್ರೆ ಎಷ್ಟಾಗುತ್ತಾ ನೋಡ್ರಿ. 2 2 4, 4 3 12, 12 3 36, 36 5 180. ಎಷ್ಟಾಯ್ತು? 180. 2 ಇಂಟು 2 4, 4 3 12, 12 3 36, 36 5 180. ಇದು 180 ಏನಲ್ಲ? ಪೂರ್ಣವರ್ಗ ಸಂಖ್ಯೆ ಅಲ್ಲ. ನಮಗೇನು ಬೇಕು? ಪೂರ್ಣವರ್ಗ ಸಂಖ್ಯೆ ಬೇಕು. ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹಾಗಾದ್ರೆ ಪೂರ್ಣವರ್ಗ ಸಂಖ್ಯೆ ಬೇಕು. ಪೂರ್ಣವರ್ಗ ಸಂಖ್ಯೆ ಮಾಡೋಕೆ ನಾವು ಏನು ಮಾಡಬೇಕು? ಇದಕ್ಕೆ 5ಕ್ಕೂ ಒಂದು ಪೇರ್ ಮಾಡಬೇಕು. ಹೌದಾ? ಹಾಗಂದ್ರೆ 2 ಇಂಟು 2 ಇಂಟು 3 ಇಂಟು 3 ಇಂಟು 5. ಇದಕ್ಕೆ 5ಕ್ಕೆ ಏನು ಮಾಡ್ತೀನಿ? 5ರಲ್ಲೇ ಗುಣಿಸ್ತೀನಿ. ಯಾಕಂದರೆ ಇದಕ್ಕೂ ಪೇರ್ ಆಗುತ್ತಾ? ಹೌದಾ? ಇವು 2 ಪೇರ್ ಆದು, ಇವು 2 ಪೇರ್ ಆದು, ಇದು 2 ಪೇರ್ ಆದು. ಇವಾಗ ನಮಗೇನು ಸಿಗುತ್ತೆ? ಪೂರ್ಣವರ್ಗ ಸಂಖ್ಯೆ ಸಿಗುತ್ತಾ? ಇವನ್ನೆಲ್ಲ ಗುಣಾಕಾರ ಮಾಡಿದರೆ ಎಷ್ಟಾಗುತ್ತೆ ನೋಡ್ರಿ.
ಎರಡು ಎರಡಲೆ 4, 4 ಮೂರಲೆ 12, 12 ಮೂರಲೆ 36, 36 ಐದಲೆ 180, 185 900. ಈ 900 ಅನ್ನೋದು ಪೂರ್ಣವರ್ಗ ಸಂಖ್ಯೆನಾ? 900ರ ವರ್ಗಮೂಲ ಎಷ್ಟು? 30, 30 ಸ್ಕ್ವೇರ್. ಹೌದಾ? ಹಾಗಾಗಿ ಇದೇನೋ ಪೂರ್ಣವರ್ಗ ಸಂಖ್ಯೆ. ಈ ಪೂರ್ಣವರ್ಗ ಸಂಖ್ಯೆ ಏನಾಗೈತೆ ಅಂದ್ರೆ 4, 9, 10ರಿಂದ ಹೋಗುತ್ತೆ. ಆದ್ದರಿಂದ ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ ಯಾವುದು? 900 ಆಗಿದೆ. ನೆಕ್ಸ್ಟ್ 6ನೇ ಪ್ರಶ್ನೆ ಏನಿದೆ ನೋಡ್ರಿ. 9408 ಪೂರ್ಣ ವರ್ಗ ಸಂಖ್ಯೆಯಾಗಿಸಲು ಅದಕ್ಕೆ ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಅಲ್ಲದೆ ಆ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಐತಿ. ಪ್ರಶ್ನೆ ಅರ್ಥ ಆಯ್ತಾ? ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ 9408 ಅಂತ ಕೊಟ್ಟಿದ್ದಾರೆ. ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಇದನ್ನು ಪೂರ್ಣವರ್ಗ ಸಂಖ್ಯೆ ಆಗಾಕ ಅದಕ್ಕೆ ಗುಣಿಸ್ಬೇಕಾದ ಅತ್ಯಂತ ಕನಿಷ್ಠ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು. ಅದಲ್ಲದೆ ಆ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಅಂದ್ರೆ ನೆಕ್ಸ್ಟ್ ಆ ಸಂಖ್ಯೆಯನ್ನು ಗುಣಿಸಿದಾಗ ಯಾವ ಪೂರ್ಣ ವರ್ಗ ಸಂಖ್ಯೆ ಬರುತ್ತಾ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಬರ್ರಿ ಹಂಗಾದ್ರೆ ಕಂಡುಹಿಡಿಯೋಣ. ಇದನ್ನು ನಾವು ಮೊದಲ ಅಪವರ್ತನ ವಿಧಾನದಿಂದ ಬಿಡಿಸೋಣ. ಅದು ಹೇಗೆ ಅಂತ ನೋಡ್ರಿ. 9408 ಇದನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ಏನಾಗುತ್ತಾ ಅನ್ನೋದನ್ನು ನೋಡೋಣ. ಏನಾಗುತ್ತಾ? 2ರಲ್ಲೇ ಹೋಗುತ್ತಾ? ಇಲ್ಲೇ ಕೊನೆ ಸಂಖ್ಯೆಯನ್ನು ನೋಡ್ರಿ 8 ಐತಿ. ಹಾಗಂದ್ರೆ 2ರಲ್ಲೇ ಹೋಗುತ್ತಾ? 2 ಎಷ್ಟಲೇ 9, 2 4ಲೇ 8, 9 ಬರಲ್ಲ. 2ರ ಮ್ಯಾಗೆ 9 ಇಲ್ಲ. ಹಾಗಂದ್ರೆ ಅದಕ್ಕಿಂತ ಕಡಿಮೆ ಸಂಖ್ಯೆ ತೊಗೊಂಡಾಗ 2 4ಲೇ 8 ಆಗುತ್ತೆ. 1 ಉಳಿತು. 2 7 14, 0 2 4ಲೇ 8. ಮತ್ತೆ 2 4ರಿಂದ ಕೊನೆಗೊಳ್ತು. ಅಂದರೆ 2ರಲ್ಲೇ ಹೋಗುತ್ತೆ. 2 2ಲೇ 4, ನೆಕ್ಸ್ಟ್ 2 3ಲೇ 6, 1 ಉಳಿತು. 2 5ಲೇ 10, 2 2ಲೇ 4. ನೆಕ್ಸ್ಟ್ ಮತ್ತೆ 2ರಿಂದ ಕೊನೆಗೊಳ್ತು ಅಂದರೆ 2ರಲ್ಲೇ ಹೋಗುತ್ತೆ. 2 1ಲೇ 2 1ಲೇ 2, 1 ಉಳಿತು. 2 7ಲೇ 14, 1 ಉಳಿತು. 2 6ಲೇ 12, ಮತ್ತು 6ರಿಂದ ಕೊನೆಗೊಳ್ತು ಅಂದರೆ 2ರಲ್ಲೇ ಹೋಗುತ್ತೆ. 2 5ಲೇ 10, 1 ಉಳಿತು. 2 7ಲೇ 14, 2 8ಲೇ 16, 2 8ಲೇ 16, 1 ಉಳಿತು. 2 8ಲೇ 16. ನೆಕ್ಸ್ಟ್ 8ರಿಂದ ಕೊನೆಗೊಳ್ತು. 2ರಿಂದ ಹೋಗುತ್ತೆ. 2 7ಲೇ 4, 1 ಉಳಿತು. 2 9ಲೇ 18, 2 4ಲೇ 8, 4ರಿಂದ ಕೊನೆಗೊಳ್ತು. 2ರಲ್ಲೇ ಹೋಗುತ್ತೆ. 2 1ಲೇ 2 4ಲೇ 8, 1 ಉಳಿತು. 2 7ಲೇ 14. ನೆಕ್ಸ್ಟ್ 7ರಿಂದ ಕೊನೆಗೊಳ್ತು. ಇದು ಅಂತೂ 2ರಲ್ಲೇ ಹೋಗಲ್ಲ. ನೆಕ್ಸ್ಟ್ ಎದರಲ್ಲೇ ಹೋಗುತ್ತಾ ಅನ್ನೋದನ್ನು ಚೆಕ್ ಮಾಡಿರಿ. 3ರಲ್ಲೇ ಹೋಗುತ್ತಾ ನೋಡ್ರಿ. ಇಲ್ಲೇ 3 ಎಷ್ಟಲೇ 14 ಐತೆ. 3ರ ಮ್ಯಾಗೆ 14 ಇಲ್ಲ. ಹಂಗಾರೆ ಅದಕ್ಕಿಂತ ಕಡಿಮೆ ಸಂಖ್ಯೆ ಯಾವುದು? 12. ಹಂಗಾರೆ 3 ಎಷ್ಟಲೇ 12, 3 4ಲೇ 12. 12 ಅಂದರೆ ಎಷ್ಟು ಉಳಿತು? ಇನ್ನು 2 ಉಳಿತು. 2 ಅಂದರೆ 27 ಆಯ್ತು. 3 9ಲೇ 27. ನೆಕ್ಸ್ಟ್ ಇದು ಹೋಗುತ್ತಾ? 3ರಲ್ಲೇ ಹೋಗಲ್ಲ. ಯಾಕಂದ್ರೆ 19 ಆಗುತ್ತೆ. ಇಲ್ಲ 3ರಲ್ಲೇ ಹೋಗಲ್ಲ. ನೆಕ್ಸ್ಟ್ ಎದರಲ್ಲೇ ಹೋಗುತ್ತೆ? 7ರಲ್ಲೇ ಹೋಗುತ್ತೆ. 7 7ಲೇ 49, 7 1ಲೇ 7. ಹಾಗಂದ್ರೆ ಏನೇನಾಯಿತು ನೋಡ್ರಿ. ಇಲ್ಲೇ 1 2 3 4 5 6 ಅಂದರೆ 2ರ ಘಾತ 6 ಇಂಟು 3ರ ಘಾತ 1 ಇಂಟು 7ರ ಘಾತ 2 ಆಯಿತು. 7ರ ಘಾತ 2 ಆಯಿತು. ಹೌದಾ? ಹಾಗಾದರೆ ಇವು 2 ಪೇರ್ ಆದವು. ಇದು ಒಂದೇ ಪೇರ್ ಆಗಲಿಲ್ಲ. ಹೌದಾ? ಹಾಗಾದರೆ ನಾವು ಏನು ಮಾಡಬೇಕು ಇವಾಗ? 9408 ಒಂದು ಪೂರ್ಣವರ್ಗ ಸಂಖ್ಯೆ ಆಗೋಕ್ಕೆ ಅತ್ಯಂತ ಕನಿಷ್ಠ ಸಂಖ್ಯೆಯನ್ನು ನಾವು ಗುಣಿಸ್ಬೇಕು. ಅದು ಯಾವ ಸಂಖ್ಯೆ? 3ಅನ್ನು ಗುಣಿಸ್ಬೇಕು. ಅವಾಗ ಏನಾಗುತ್ತೆ ಅನ್ನೋದು ಚೆಕ್ ಮಾಡಿರಿ. 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಅಂದರೆ 2ರ ಘಾತ 6 ಆಯ್ತಾ. ನೆಕ್ಸ್ಟ್ 3 ಇಂಟು 3 ಮಾಡ್ತೀನಿ. 3ನ ಗುಣಿಸಾಕತ್ತೀನಿ. ಹೌದಾ? ನೆಕ್ಸ್ಟ್ 7 ಇಂಟು 7. ಹೌದಾ? ಇವಾಗ ನೋಡಿರಿ. 2 7ಲೇ 4, 4 7ಲೇ 8, 8 7ಲೇ 16, 16 7ಲೇ 32, 32 7ಲೇ 64 ಆಯ್ತು. 64 ಇಂಟು 3 3ಲೇ 9 ಇಂಟು 7 7ಲೇ 49. ಈಗ ಇವ್ನ 3ನ್ನು ಗುಣಿಸ್ರಿ. ಎಷ್ಟಾಗುತ್ತೆ ನೋಡಿರಿ. ಇವ್ನ 3ನ್ನು ಗುಣಿಸಿದಾಗೆ ಎಷ್ಟಾಗುತ್ತಾ? 28224 ಆಗುತ್ತೆ. ಇದನ್ನು ಗುಣಿಸಿ ನೋಡ್ಬೋದು ನೀವು. 28724 ಬಂತು. ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗೈತಿ. ಹೌದಾ? ಇದೊಂದು ಪೂರ್ಣವರ್ಗ ಸಂಖ್ಯೆ ಹೌದು ಇಲ್ಲ ಅಂತ ಚೆಕ್ ಮಾಡೋಕೆ ಇಲ್ಲಿ ನೋಡ್ರಿ. ನಮ್ಗೆ ಏನು ಬೇಕಾಗೈತಿ? ಈಗ ವರ್ಗಮೂಲ ಬೇಕಾಗೈತಿ. ಹೌದಾ? ವರ್ಗ ಅಂದರೆ ಎಷ್ಟು? 2 ಅಲ್ವಾ? ಈಗ ಇದನ್ನ ಏನು ಮಾಡಬೇಕಂದ್ರೆ 2 ಒಂದು ಗುಂಪು ಮಾಡಿಕೊಂಡು ಬರೀಬೇಕು. ಇಲ್ಲಿ ನೋಡ್ರಿ. 2ರ ಗುಂಪು ಎಷ್ಟೈತಿ? 6 ಐತೆ. ಹಂಗಾರೆ 2ರ ಗುಂಪು ಒಂದೊಂದು ಮಾಡಬೇಕು. ಅಂದರೆ 2ರ ಗುಂಪು ಒಂದು ಸರಿ ಬರ್ಕೋಬೇಕು. ಒಂದು ಸರಿ. ನೆಕ್ಸ್ಟ್ ಇಲ್ಲಿ ಒಂದು ಗುಂಪು ಮಾಡಿರಿ.
ಒಂದು ಸಾರಿ ಬರ್ಕೊಂಡೆ, ಇಲ್ಲಿ ಒಂದು ಗುಂಪು ಮಾಡಿರಿ ಒಂದು ಸಾರಿ ಬರ್ಕೊಂಡೆ. ಹೌದಾ? ವರ್ಗಮೂಲವನ್ನು ಹೇಗೆ ಕಂಡುಹಿಡಿಬೇಕು ಅಂತ ಹೇಳ್ಕೊಡತ್ತೀನಿ. ನೆಕ್ಸ್ಟ್ 3 ಒಂದು ಗುಂಪು ಮಾಡಿರಿ, 3 ಆಯ್ತಾ. ನೆಕ್ಸ್ಟ್ 7 ಒಂದು ಗುಂಪು ಮಾಡಿರಿ, 7 ಆಯ್ತಾ. ನೆಕ್ಸ್ಟ್ ಇದನ್ನು ಗುಣಿಸ್ರಿ, 2 7 4, 4 7 8, 8 3 24, 24 7 168. ಹಾಗಂದ್ರೆ ಇದು ಎದರ ವರ್ಗಮೂಲ? 168ರ ವರ್ಗಮೂಲವಾಗೈತಿ. ಇದನ್ನು ಹೇಗೆ ಕಂಡುಹಿಡಿಬೇಕು ಅಂತ ಗೊತ್ತಾಯ್ತಲ್ವಾ? ಕ್ವಶನ್ದ ನಮಗೇನು ಕೇಳಿದಾರ? 9408 ಪೂರ್ಣ ವರ್ಗ ಸಂಖ್ಯೆಯಾಗಿಸಲು ಅದಕ್ಕೆ ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದಿಲ್ಲ? 3. ಹೌದಾ? ಅಲ್ಲದೆ ಆ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತೈತಿ. ಆ ಸಂಖ್ಯೆಯನ್ನು ಗುಣಿಸಿದಾಗ ವರ್ಗಮೂಲ ಎಷ್ಟು ಬಂತು? ನಮ್ಗೆ 28224 ಬಂತು. ಹೌದಾ? ಇದೇ ಅದರ ವರ್ಗಮೂಲ. ಇದೇ ಎದರ ವರ್ಗಮೂಲ ಅಂತ ಕೇಳಿದ್ರಂದ್ರೆ 168ರ ವರ್ಗಮೂಲ ಅಂತ ಹೇಳ್ರಿ. 168ನ ವರ್ಗ ಮಾಡಿದಾಗ ಎಷ್ಟು ಬರುತ್ತಾ? 28224 ಬರುತ್ತಾ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ 7ನೇ ಪ್ರಶ್ನೆ ಏನಿದೆ ನೋಡ್ರಿ. ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ? ಅದರಲ್ಲಿ ಮೊದಲೇ ಪ್ರಶ್ನೆ 16 ಮತ್ತು 17 ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಪೂರ್ಣ ವರ್ಗ ಸಂಖ್ಯೆ ಅಂತ ಕೇಳಿಲ್ಲ, ಪೂರ್ಣ ವರ್ಗವಲ್ಲದ ಸಂಖ್ಯೆಯನ್ನು ಕೇಳಿದ್ದಾರೆ. ಹೌದಾ? ಈಗ ಇದನ್ನು ಕಂಡು ಹಿಡಿಬೇಕಾದ್ರೆ ನಮಗೆ ಸೂತ್ರ ಗೊತ್ತಿರಬೇಕು. ಯಾವುದಪ್ಪ ಅಂದರೆ, ಯಾವುದೇ 2 ಕ್ರಮಾನುಗತ ಸಂಖ್ಯೆಗಳು n ಮತ್ತು n+1 ಆಗಿದ್ರಂದ್ರೆ ಅವುಗಳ ವರ್ಗಮೂಲಗಳ ನಡುವೆ ನಿಖರವಾಗಿ 2 n ಸಂಖ್ಯೆಗಳು ಇರ್ತವೆ. ಇದ್ರ ಬಗ್ಗೆ ಗೊತ್ತಲ್ವಾ ನಿಮಗೆ? ಅದು ಹೇಗೆ ಅಂತ ನೋಡ್ರಿ. ಇಲ್ಲಿ 16 ಮತ್ತು 17 ಕೊಟ್ಟಿದ್ದಾರೆ. ಹೌದಾ? ಹಂಗಂದ್ರೆ ಇಲ್ಲಿ 16 ಅಂದರೆ ಏನು? n ಬೆಲೆ ಆಗಿರುತ್ತೆ. n ಅಂದರೆ ಎಷ್ಟು? 16. n+1 ಅಂದರೆ n ಅಂದರೆ ಏನು? 16. 16ಕ್ಕೆ 1 ಕೂಡಿಸಿದ್ರೆ ಎಷ್ಟಾಗುತ್ತೆ? 17 ಆಗುತ್ತೆ. ಹೌದಾ? ಈಗ n ಮತ್ತು n+1 ಸಿಕ್ತ. ಈ ವರ್ಗಗಳ ನಡುವಿನ ಸಂಖ್ಯೆ ಎಷ್ಟಾಗಿರ್ತೈತಿ? 2n ಆಗಿರ್ತೈತಿ. ಅಂದರೆ 2n = ಎಷ್ಟಾಗುತ್ತಾ? 2 × n ಅಂದರೆ ಎಷ್ಟು? 16. 16 32. ಆದ್ದರಿಂದ ಹಾಗಾದ್ರೆ 16 ಮತ್ತು 17ರ ನಡುವೆ ಎಷ್ಟು ವರ್ಗ ಸಂಖ್ಯೆಗಳದಾವು? 32 ವರ್ಗ ಸಂಖ್ಯೆಗಳದಾವು. ಇದು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಾಯ್ತಲ್ಲ. ಈ 7ನೇ ಪ್ರಶ್ನೆಯನ್ನು ನೀವು ಸಾಲ್ವ್ ಮಾಡಿ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ನೆಕ್ಸ್ಟ್ 8ನೇ ಪ್ರಶ್ನೆ ಏನಿದೆ ನೋಡ್ರಿ. ಕೆಳಗಿನ ವಿನ್ಯಾಸವನ್ನು ಪೂರ್ಣಗೊಳಿಸಿ. 1² + 2² + 2² = 3². 2² + 3² + 6² = 7². 3² + 4² + 12² ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಇಲ್ಲಿ 4² + 5² + 20² ಎಷ್ಟಾಗುತ್ತೆ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ 9² + 10² ಪ್ಲಸ್ ಇಲ್ಲಿ ಎಷ್ಟು ಬರುತ್ತಾ, ನೆಕ್ಸ್ಟ್ ಎಷ್ಟಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ನಿಮ್ಗೆ ಇಲ್ಲಿ 3 ಲೈನ್ದಾಗ ಏನು ಕೊಟ್ಟಿದಾರಲ್ಲ, ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಏನೇನೈತಿ ಅಂತ ನೋಡ್ರಿ. ಇಲ್ಲಿ ನೋಡ್ರಿ, 1 2 ಹೌದಾ? 2ಕ್ಕೆ 1 ಕೂಡಿಸಿದ್ರೆ 3 ಆಯ್ತು. ಹೌದಾ? ಅದೇ ರೀತಿ ಇದ್ರೊಳಗೆ ನೋಡಿರಿ, 2 3 6, 6ಕ್ಕೆ 1 ಕೂಡಿಸಿದ್ರೆ 7, 3 4 12, 12ಕ್ಕೆ 1 ಕೂಡಿಸಿದ್ರೆ 13, 4 5 20, 20ಕ್ಕೆ 1 ಕೂಡಿಸಿದ್ರೆ 21². ನೆಕ್ಸ್ಟ್ 9 10 90, 90ಕ್ಕೆ 1 ಕೂಡಿಸಿದ್ರೆ 91². ಇದು ಹೇಗೆ ಅಂತ ಗೊತ್ತಾಯ್ತಲ್ವಾ? ನೆಕ್ಸ್ಟ್ 9ನೇ ಪ್ರಶ್ನೆ ಏನಿದೆ ನೋಡ್ರಿ. ಕೆಳಗಿನ ಚಿತ್ರದಲ್ಲಿ ಎಷ್ಟು ಚಿಕ್ಕ ಚೌಕಗಳಿವೆ? ಈ ಚಿಕ್ಕ ಚೌಕಗಳ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಅಂದರೆ ಏನು? ಇಲ್ಲಿ ಕೆಲವೊಂದಿಷ್ಟು ಚಿಕ್ಕ ಚೌಕಗಳನ್ನು ಕೊಟ್ಟಿದ್ದಾರೆ. ಈ ಚಿಕ್ಕ ಚೌಕಗಳ ಸಂಖ್ಯೆ ಎಷ್ಟು? ಈ ಚಿಕ್ಕ ಚೌಕಗಳ ಅವಿಭಾಜ್ಯ ಅಪವರ್ತಿಸುವಿಕೆ ಏನಾಗುತ್ತಾ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಇವಾಗ ಬರೀ ಅದು ಹೇಗೆ ಅಂತ ನೋಡೋಣ. ಇಲ್ಲಿ ಎಷ್ಟು ಚೌಕಗಳದಾವು ಅಂತ ಎನ್ಸು ಬರೀ. ಇಲ್ಲಿ ಫಸ್ಟು ಏನು ಮಾಡೋಣ, ದೊಡ್ಡ ಚೌಕಗಳ ಸಂಖ್ಯೆ ಎಷ್ಟದಾವು ಅನ್ನೋದನ್ನು ಫೈಂಡ್ ಔಟ್ ಮಾಡಿರಿ. ಎಷ್ಟದಾವು? 1 2 3 4 5 6 7 8 9. ಹಾಗಾದ್ರೆ ಒಟ್ಟು ಎಷ್ಟು ಚೌಕಗಳಿದಾವೆ? ಇಲ್ಲಿ 9. ಅಡ್ಡ ಸಾಲಿನಲ್ಲಿ 9, ಕಂಬ ಸಾಲಿನಲ್ಲಿ ಎಷ್ಟಿದಾವು ಅಂತ ನೋಡ್ರಿ. ಕಂಬ ಸಾಲಿನಲ್ಲಿ ಎಷ್ಟದಾವು? 1 2 3 4 5 6 7 8 9. ಹಾಗಾದ್ರೆ ಅಡ್ಡ ಸಾಲಿನಲ್ಲಿ 9 ಚೌಕಗಳಿವೆ,
ಹಾಗೆ ಕಂಬ ಸಾಲಿನಲ್ಲೂ ಏನದಾವು 9 ಚೌಕಗಳದಾವು. ಹಂಗಾದ್ರೆ ಒಟ್ಟೆ ಎಷ್ಟು ಚೌಕಗಳದು ಇಲ್ಲೇ? ಚೌಕದ ವಿಸ್ತೀರ್ಣದ ಸೂತ್ರ ಏನು? ಬಾಹು ಇಂಟು ಬಾಹುನ. ಹಾಗೆ ನೀವೇನು ಮಾಡಬೇಕು, ಇಲ್ಲಿ ಎಷ್ಟು ಚೌಕಗಳ ಸಂಖ್ಯೆ ಅದಾವು ಅನ್ನೋದು ನೋಡ್ರಿ. ಇಲ್ಲಿ ಅಡ್ಡ ಸಾಲಿನಲ್ಲಿ 9 ಚೌಕಗಳದಾವು, ಕಂಬ ಸಾಲಿನಲ್ಲಿ 9 ಚೌಕಗಳದಾವು. ಹಂಗಾರೆ 9 ಎಷ್ಟು? 81. ಒಟ್ಟೆ ಇಲ್ಲಿ ಎಷ್ಟು ಚೌಕಗಳದಾವು? 81 ಚೌಕಗಳದಾವು. ಬೇಕಾದ್ರೆ ನೀವು ಅದನ್ನು ಎನಿಸಿ ನೋಡ್ಬೋದು. ನೆಕ್ಸ್ಟ್ ಅದನ್ನು ಹೇಗೆ ಬರೀಬೇಕು ಅಂತ ನೋಡ್ರಿಲೆ. ಒಟ್ಟು ದೊಡ್ಡ ಚೌಕಗಳ ಸಂಖ್ಯೆ ಅಡ್ಡ ಸಾಲಿನಲ್ಲಿ ಎಷ್ಟದಾವು ಅಂತ ಹೇಳಿದ್ವಿ ನಾವು? 9 ಚೌಕಗಳದಾವು. ಕಂಬ ಸಾಲಿನಲ್ಲಿ ಅಂದರೆ ಕಾಲಮ್ದಾಗ ಎಷ್ಟದಾವು? 9 ಚೌಕಗಳದಾವು. ಹಂಗಾರೆ 9 ಎಷ್ಟು? 81 ಚೌಕಗಳದು. ನೆಕ್ಸ್ಟ್ ಏನು ಮಾಡ್ಬೇಕು ನಾವು ಇವಾಗ? ಚಿಕ್ಕ ಚೌಕಗಳು ಎಷ್ಟದಾವು ಅನ್ನೋದನ್ನು ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, 1 2 3 4 5. ಹಂಗಂದ್ರೆ ಇಲ್ಲಿ ಎಷ್ಟದಾವು? ಅಡ್ಡ ಸಾಲಿನಲ್ಲಿ 5 ಚೌಕಗಳದಾವು. ನೆಕ್ಸ್ಟ್ ಕಂಬ ಸಾಲಿನಲ್ಲಿ ನೋಡ್ರಿ, 1 2 3 4 5. ಹಂಗಾರೆ ಇಲ್ಲಿನೂ ಏನದಾವು? ಕಂಬ ಸಾಲಿನೊಳಗೆ 5 ಚೌಕಗಳದಾವು. ಹಂಗಾರೆ ಒಟ್ಟೆ ಎಷ್ಟು ಚೌಕಗಳದು ಇದ್ರೊಳಗೆ? 25 ಚೌಕಗಳದು. 5 ಇಂಟು 5. ಹಾಗಾದ್ರೆ 5 5 ಎಷ್ಟು? 25. 25 ಅದಾವಿಲ್ಲ ಅಂತ ಎನಿಸ್ರಿಬೇಕಂದ್ರೆ ಇಲ್ಲೇ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. ಹಂಗಾರೆ ನಾವು ಮಾಡಿದ್ದು ಕರೆಕ್ಟ್ ಐತೆ. ಅಂದರೆ ಇಲ್ಲಿ ಒಂದು ಚೌಕದಾಗ 25 ಚಿಕ್ಕ ಚೌಕಗಳದಾವು. ಹಂಗಂದ್ರೆ ಒಟ್ಟೆ 81 ಚೌಕದಾಗ ಚಿಕ್ಕ ಚೌಕಗಳು ಎಷ್ಟದಾವು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಹಂಗಂದ್ರೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕು? ಒಟ್ಟೆ ಎಷ್ಟು ದೊಡ್ಡ ಚೌಕಗಳದಾವು? 81. ಹಂಗಂದ್ರೆ 81ಕ್ಕೆ ಏನು ಮಾಡಬೇಕು? 25ರಲ್ಲೇ ಗುಣಿಸ್ಬೇಕು. ಅವಾಗ ನಮಗೆ ಈ ಚಿಕ್ಕ ಚೌಕಗಳ ಸಂಖ್ಯೆ ಎಷ್ಟು ಅನ್ನೋದು ಸಿಗುತ್ತೆ. ಅದು ಹೇಗೆ ಅಂತ ನೋಡ್ರಿ. ಇಲ್ಲಿ ಒಂದು ಚೌಕದಲ್ಲಿ ಚಿಕ್ಕ ಚೌಕಗಳು ಎಷ್ಟದಾವು? 5 ಇಂಟು 5 ಮಾಡಿದಾಗ 25 ಬಂತ, ಹೌದಾ? ಒಟ್ಟು ಚಿಕ್ಕ ಚೌಕಗಳ ಸಂಖ್ಯೆ 81 ಇಂಟು 25 ಮಾಡ್ರಿ. 81 ಅನ್ನೋದೇನಿದು? ದೊಡ್ಡ ಚೌಕಗಳ ಸಂಖ್ಯೆ. 25 ಅನ್ನೋದೇನಿದು? ಚಿಕ್ಕ ಚೌಕಗಳ ಸಂಖ್ಯೆ. ಈ 81ಕ್ಕೆ 25ರಲ್ಲೇ ಗುಣಿಸಿದ್ರೆ 2025 ಬಂತು. ನೆಕ್ಸ್ಟ್ ಏನು ಹೇಳಿದ್ದಾರೆ ಇಲ್ಲಿ ಕ್ವಶನ್ದಾಗ? ಈ ಚಿಕ್ಕ ಚೌಕಗಳ ಸಂಖ್ಯೆಯ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ, ಹೌದಾ? ಈ ಅವಿಭಾಜ್ಯ, ಈ ಚಿಕ್ಕ ಚೌಕಗಳ ಸಂಖ್ಯೆ ಎಷ್ಟು ಸಿಕ್ಕು ನಮ್ಗೆ? 2025 ಅಂತ ಸಿಕ್ತು. ಇದ್ರದ್ದು ಅವಿಭಾಜ್ಯ ಸಂಖ್ಯೆಯನ್ನು ಬರಿಬೇಕು ನಾವು ಇವಾಗ. ಇದನ್ನು ಏನು ಮಾಡಬೇಕು? ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸಿದಾಗ ಏನಾಗುತ್ತೆ ಅನ್ನೋದನ್ನು ನೋಡ್ರಿ. ಇಲ್ಲಿ ಲಾಸ್ಟ್ ಕೊನೆ ಸಂಖ್ಯೆ ಏನೈತಿ? 5 ಐತಿ. 5 ಅಂದರೆ 2ರಲ್ಲೇ ಹೋಗಲ್ಲ, 3ರಿಂದ ಹೋಗುತ್ತೆ. 3 ಎಷ್ಟಲೇ? 3 6 18, 2 ಉಳಿತು. 3 7 21, 1 ಉಳಿತು. 3 5 15. ನೆಕ್ಸ್ಟ್ ಏನು ಆಗುತ್ತಾ? ಮತ್ತು 3 ಹೋಗುತ್ತಾ. 3 2 6, 3 2 6, 1 ಉಳಿತು. 3 5 15. ನೆಕ್ಸ್ಟ್ 3 ಹೋಗುತ್ತಾ. 3 7 21, 1 ಉಳಿತು. 3 5 15. ನೆಕ್ಸ್ಟ್ 3 2 6, 1 ಉಳಿತು. 3 5 15. ನೆಕ್ಸ್ಟ್ ಇಲ್ಲಿ 5 ಐತಿ. 3 ಹೋಗಲ್ಲ, 5ರಲ್ಲೇ ಹೋಗ್ತೈತಿ. 5 5 25, 5 1 5. ಹಾಗಾದ್ರೆ 2025ರ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು? 3 ಇಂಟು 3 ಇಂಟು 3 ಇಂಟು 3 ಇಂಟು 5 ಇಂಟು 5. ಹಂಗಾರೆ 3ರ ಘಾತ 4 ಇಂಟು 5ರ ಘಾತ 2 ಅಂತ ಬರಿಬೋದಾ? ಆದ್ದರಿಂದ ಒಟ್ಟು ಚಿಕ್ಕ ಚೌಕಗಳ ಸಂಖ್ಯೆ 2025. ಅವಿಭಾಜ್ಯ ಅಪವರ್ತನೀಕರಣ ಏನಾಗುತ್ತಾ? 3ರ ಘಾತ 4 ಇಂಟು 5ರ ಘಾತ 2. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.